ಈ ಭಾಗದಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇಮೇಜ್ ಫಾರ್ಮೇಷನ್ ನೋಡ್ತಾ ಇದ್ದೀವಿ. ಕಾನ್ವೆಕ್ಸ್ ಲೆನ್ಸ್ ಇಮೇಜ್ ಫಾರ್ಮೇಷನ್ ಯಾವ ಕೇಸಿಗೆ ನೋಡ್ತೀವಿ ಅಂತ ಹೇಳಿದ್ರೆ ಈ ಆರ್ ಕೇಸ್ಗೆ. ಇನ್ಫಿನಿಟಿ ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿ ಇಡೋದು ಬಿಫೋರ್ 2f1. ಸೊ 2f1 ಇದು ನಿಮ್ಮ f1, ಇದು f2, ಇದು 2f2. ಜ್ಞಾಪಕ ಇರಲಿ, ಇದು C1 ಮತ್ತು C2 ಅಂತಲೂ ಕೂಡ ಕರಿಬೋದು. ಅದು ಯಾವ ಹೆಸರಲ್ಲಿ ಕರಿತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಮತ್ತು ಆಬ್ಜೆಕ್ಟು ಮೊದಲನೇದಾಗಿ ಇನ್ಫಿನಿಟಿ ಬಿಫೋರ್ 2f1 at 2f1 ಅಲ್ವಾ, ಮತ್ತು ಬಿಟ್ವೀನ್ 2f1 ಮತ್ತು f1 at f1 ಆ್ಯಂಡ್ O. ಸೊ 3 ಡೈಮೆನ್ಷನಲ್ಲಿ ಹೇಗೆ ಕಾಣುತ್ತೆ ಇದು ಅಂತ ಹೇಳಿದ್ರೆ, ಇದು ನಿಮ್ಮ ಪ್ರಿನ್ಸಿಪಲ್ ಆಕ್ಸಿಸ್. ಐಡಿಯಲಿ ಈ ಥರ ಇರುತ್ತೆ ಆಯಿತಾ. ಆಫ್ಕೋರ್ಸ್ ಒರಿಜಿನಲಿ ಈ ಥರ ಇರಲ್ಲ, ಮಾಡಬೇಕಾದ್ರೆ ಪ್ರಾಕ್ಟಿಕಲಾಗಿ. ಸೊ ಐಡಿಯಲಿ ಈ ರೀತಿಯಲ್ಲಿ ಇರುತ್ತೆ. ಸೊ ಈ ಕೇಸ್ ಬಂದು ಬಿಫೋರ್ 2f1, ದಿಸ್ ಇಸ್ ಆಟ್ 2f1, ಬಿಟ್ವೀನ್ 2f1 ಆ್ಯಂಡ್ f1, at f1 ಆ್ಯಂಡ್ ಬಿಟ್ವೀನ್ f1 ಆ್ಯಂಡ್ O. ಸರಿನಾ? ಸೊ ಈ ರೀತಿಯಲ್ಲಿ ನಾವು 6 ಕೇಸ್ ನೋಡ್ತಾ ಇದ್ದೀವಿ ಆಯಿತಾ. ಸೊ ಪ್ರತಿಯೊಂದರಲ್ಲೂ ಇಮೇಜ್ ಹೇಗೆ ಕಾಣುತ್ತೆ, ಇನ್ವರ್ಟೆಡ್ಡಾ, ಎರೆಕ್ಟಾ, ರಿಯಲ್ಲಾ, ವರ್ಚುವಲ್ಲಾ, ಎಲ್ಲಿ ಫಾರ್ಮ್ ಆಗ್ತಾಯಿದೆ, ಸೈಜ್ ಏನೋ, ಇದನ್ನೆಲ್ಲ ಮಿರರಲ್ಲಿ ಹೇಗೆ ಮಾಡಿದ್ರೋ ಇಲ್ಲೂ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಸರಿನಾ? ಅದನ್ನು ಲಿಸ್ಟೆಲ್ಲ ಮಾಡೋದಕ್ಕೆ ಹೋಗಿಲ್ಲ, ಸುಮ್ಮನೆ ಇಂಟ್ರೊಡಕ್ಷನ್ ಕೊಟ್ಟು ಹೇಳಿದ್ನಲ್ಲ, ಇಲ್ಲೆಲ್ಲ ನಾನು ಬೇಗ ಹೇಳ್ಕೊಂಡು ಹೋಗ್ತೀನಿ ಮೇಲೆ. ಸೇಮ್ ರಿಪೀಟೆಡ್ ಕಾನ್ಸೆಪ್ಟು. ಸೊ ನಿಮಗಿಲ್ಲಿ ಆರಾಮಾಗಿ ಅರ್ಥ ಆಗಬೇಕು. ಇದನ್ನೆಲ್ಲ ಬರ್ಕೊಂಬಿಡಿ.